ನೋಡ್ರಿ ಹೇಳಿದ ಮಾತಿ. ಹಾಯ್, ನಮಸ್ಕಾರ ಎಲ್ಲರೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ರಿಕಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಗ ಫಸ್ಟ್ ನೋಟಿಫಿಕೇಷನ್ ನನ್ನ ಚಾನಲ್ದಾಗಿರುತ್ತೆ. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಇದು ಬಂದು ನನ್ನ ಔಟ್ಫಿಟ್. ಸೊ ಜಸ್ಟ್ ಸಿಂಪಲಾಗಿ ಸ್ಯಾರಿನ ಸ್ವಲ್ಪ ಹೊತ್ತಾದ್ಮೇಲೆ ವೇರ್ ಮಾಡ್ತೀನಿ. ಸೊ ಪೂಜೆ ತಯಾರಿ ಎಲ್ಲ ನಡೀತು. ಸೊ ಬನ್ನಿ ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಏನು ಅಂತ ತೋರಿಸ್ಕೊಡ್ತೀನಿ. ಸೊ ಇದೊಂದು ಸಿಂಪಲಾಗಿರೋವಂಥ ರಂಗೋಲಿ ಹಾಕಿದ್ದೆ. ನಾನು ನೈಟೇ ಹಾಕಿದ್ದೆ, ಮಾರ್ನಿಂಗ್ ಆಗಲ್ಲ, ಎದ್ದು ಹಾಕೋದಷ್ಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದೊಂದು ಪುಟ್ಟದಾಗಿ ಇನ್ನೊಂದು ಹಾಕಿದ್ದೆ. ಇದು ಬಂದು ಮಾರ್ನಿಂಗ್ದು. ಸೊ ಯುಗಾದಿ ಹಬ್ಬ ಅಂದರೆ ಹರಳೆಣ್ಣೆ ಹಚ್ಕೊಬೇಕು. ಬಾಯ್ಸ್ ಎಲ್ಲ ಆದರೆ ಮೈ ತುಂಬ ಹಚ್ಕೊತಾರೆ. ಸೊ ಚಿನ್ನಿ ನನಗೆ ತಲೆಗೆ ಹಚ್ಚಿದ್ರು, ನಾನು ಚಿನ್ನಿಗೆ ತಲೆಗೆ ಹಚ್ಚಿದೆ. ಅದಾದಮೇಲೆ ಧೃತಿ ಎದ್ದಿದ್ಲು. ಎಣ್ಣೆ ಇಕ್ಬಾ ಅಂದರೆ ನೋಡಿ ಎಷ್ಟು ನೀಟಿಗೆ ಬಂದು ಇಕ್ತಾಯಿದ್ರು ಅವಳು. ಇವಾಗ ಅವಳಿಗೂ ಎಣ್ಣೆ ಇಕ್ಕಿದೆ. ಸೊ ಯಾಕಂದರೆ ನಾವು ಇನ್ನು ಪೂಜೆ ಎಲ್ಲ ಮಾಡಬೇಕು, ಎಲ್ಲ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಗ ಎಣ್ಣೆ ಇಕ್ಸ್ಕೊಂಡು ಹೋದೆ ಸ್ನಾನಕ್ಕೆ. ಅವಳಿಗೇನೋ ಒಂಥರ ಖುಷಿ. ಸೊ ನಾನು ಬರೋದಷ್ಟಕ್ಕೆ ತೋರನೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಕೂಡ ಒಂದು ರೆಡಿ ಮಾಡಿದೆ. ನಮ್ಮ ಅಜ್ಜಿ ಆಲ್ರೆಡಿ ಒಬ್ಬಟ್ಟಿಗೆ ರುಬ್ಬಿಕ್ಕಿದ್ರು. ಸೊ ಅದೆಲ್ಲ ಆದಮೇಲೆ ನಾನು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು, ದೇವ್ರ ಮನೆಯೆಲ್ಲ ಒರೆಸ್ಕೊಂಡು, ಕಲಶ ಎಲ್ಲ ಕ್ಲೀನ್ ಮಾಡಿ, ಕಲಶ ಇಕ್ಕಿ, ಎಡೆ ಏನೇನು ಮಾಡಿದ್ದೀವೋ ಅದೆಲ್ಲ ಎಡೆ ಹಾಕಿ, ಸೊ ಬೇವು ಬೆಲ್ಲ ಮೇನ್ ಅಲ್ವಾ ಇದರಲ್ಲಿ. ಸೊ ಬೇವು ಬೆಲ್ಲ ಇಕ್ಕಿ ಮತ್ತು ಆ ಕಡೆ ಈ ಕಡೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ಇಕ್ಕಿ ಸೊ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ನಾರ್ಮಲಾಗಿ ಯಾವ ಥರ ಮಾಡ್ತೀವೋ ಆ ಥರ ಸ್ಟಾರ್ಟ್ ಮಾಡಿದೆ. ನನಗಂತೂ ಈ ಹಬ್ಬದಲ್ಲೆಲ್ಲ ಖುಷಿ. ಬಟ್ ಆ ಎಣ್ಣೆ ತುಂಬ ಇಕ್ಬಿಟ್ರೆ ಜಿಡ್ಡು ಹೋಗಲ್ಲ ಅನ್ನೋದು ಅಷ್ಟೇ ಬಾಧೆ. ಸೊ ಅದೆಲ್ಲ ಆದಮೇಲೆ ಫಸ್ಟು ನನ್ನದೇ ಆಗಿದ್ದು ಸ್ನಾನ, ಮತ್ತು ಧೃತಿದೆ ಪಾಪ ಲಾಸ್ಟ್ ಆಗಿದ್ದು. ಸೊ ಎಲ್ಲ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಯಿತು. ಸೊ ಅದಾದಮೇಲೆ ನಾನು ಕೂಡ ನನ್ನ ಬೇಡಿಕೆ ಏನಿದೆಯೋ ಅದನ್ನು ಬೇಡಿಕೊಂಡು ಅರ್ಶಿನ ಕುಂಕುಮ ಇಕ್ಕೊಂಡು ಸೊ ದೇವಸ್ಥಾನಕ್ಕೆ ಹೊರಡಬೇಕು ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ಎಲ್ಲ. ಸೊ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮುಕ್ಕೊಂಬಂದ್ವಿ. ಇಲ್ಲಿ ನೋಡಿ ನಮ್ಮ ಗ್ಯಾಂಗ್, ಅಂದರೆ ಲಿಟಲ್ ಗ್ಯಾಂಗು. ಸೊ ಇವರೆಲ್ಲ ನಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ. ಸೊ ಹೇಳ್ತಾಯಿದ್ರು, ಅಣ್ಣ ನೋಡಮ್ಮ ನನ್ನ ಮಗಳನ್ನ ಚೆನ್ನಾಗಿ ತೋರಿಸು ಯೂಟ್ಯೂಬ್ ಚಾನಲ್ ಅಂತ. ಸೊ ಶಿವಣ್ಣನು ಹೇಳ್ತಾಯಿದ್ರು. ಸೊ ಒಂಥರ ಫನ್ನಾಗಿ ಚೆನ್ನಾಗಿತ್ತು. ಸೊ ಅದಾದಮೇಲೆ ಎಲ್ಲ ದೇವಸ್ಥಾನಕ್ಕೆ ಬಂದ್ವಿ. ಬಟ್ ಅವ್ರು ಕ್ಲೋಸ್ ಮಾಡಿಬಿಟ್ಟಿದ್ರು. ಮತ್ತು ಆಂಜನೇಯ ದೇವಸ್ಥಾನಕ್ಕೆ ನಾವು ರೆಡಿ ಮಾಡ್ಕೊಂಡು ಹೋದ್ವಿ. ಹೂವು ಎಲ್ಲ ನಾನು ಚಿನ್ನೆಲ್ಲ ಹೋಗ್ಬೇಕಾದ್ರೆ ಹಾಗೆ ಕ್ಯಾಪ್ಚರ್ ಮಾಡಿದೆ. ಧೃತಿ ಆ ಥರ ಸ್ಮೆಲ್ ಮಾಡ್ತಿದ್ದಾಳೆ. ಸೊ ಇಲ್ಲಿ ಏನಪ್ಪ ಸಂಪ್ರದಾಯ ಅಂದರೆ, ಸೊ ಇಲ್ಲಿ 3 ದೇವಸ್ಥಾನ ಇದೆ ಈ ಊರಲ್ಲಿ. ಸೊ 3 ದೇವಸ್ಥಾನಕ್ಕೂ ಯುಗಾದಿ ಹಬ್ಬದ ದಿನ ಪೂಜೆಗೆ ಎಲ್ಲರೂ ಕೊಡ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ವಿ. ನರಸಿಂಹಸ್ವಾಮಿಗೆ, ಎಲ್ಲಮ್ಮಗೆ, ಹಾಗೆ ಆಂಜನೇಯ ಸ್ವಾಮಿಗೆ ಎಲ್ಲ ಮುಗಿಸ್ಕೊಂಬಂದು ಈಗ ಊಟ ಮಾಡಬೇಕು. ಸೊ ಊಟ ಮಾಡಿದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಈ ಡ್ರೆಸ್ ಮುಚ್ಚಿ ಸೊ ಸ್ಯಾರಿ ವೇರ್ ಮಾಡ್ತೀನಿ. ಸೊ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಬಟ್ ಈ ಕಲರ್ ನನ್ನ ಹತ್ರ ಇಲ್ಲ. ತೊಗೊಂಡೆ ಹೇಗೆ ಕಾಣಿಸ್ತೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಜೀವನದಲ್ಲಿ ಸಿಹಿ ಕಹಿ ಎರಡೂ ಈಕ್ವಲಾಗೇ ಇರುತ್ತೆ. ಸೊ ಯಾವುದು ತುಂಬ ಇರಲ್ಲ, ಇಲ್ಲ ಯಾವುದು ಜಾಸ್ತಿನೂ ಇರಲ್ಲ. ಸೊ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನೊಂದು ಸರ್ತಿ. ಸೊ ಬನ್ನಿ. ಹಾಗೆ ನಮ್ಮ ಅಜ್ಜಿ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ ಅಂತ ತೋರಿಸ್ತೀವಿ. ನಂದು ಮನೆ ಪೂಜೆ, ಅದನ್ನು ನೋಡ್ಕೊಳೋದು, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು. ಸೊ ಇಷ್ಟಕ್ಕೆ ಸರಿ ಹೋಗ್ತಾಯಿದೆ. ಅಡುಗೆ ಮನೆಗೆ ಹೋಗೋಕ್ಕಾಗಲ್ಲ. ಸೊ ಅಜ್ಜಿನೇ ಪಾಪ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಊಟ ಕೂಡ ಮಾಡಬೇಕು. ತುಂಬ ಟೈಮ್ ಆಗಿದೆ, 11 o'clock ಹೋಗಿದೆ. ಬನ್ನಿ. ಸೊ ಈ ಹಬ್ಬದ ಸ್ಪೆಷಲ್ ಬಂದು ಒಬ್ಬಟ್ಟು, ಚಿತ್ರಾನ್ನ ಮಾಡಿದ್ದಾರೆ. ಹಾಗೆ ಸಂಡಿಗೆ, ಹಪ್ಪಳ ಎಲ್ಲ ಇದು ಮಾಡಿದ್ದಾರೆ. ಒಬ್ಬಟ್ಟು, ಸಾಂಬಾರು. ಸೊ ಇದು ಹಪ್ಪಳ ನಾವು ತಯಾರಿಸಿದ್ವಲ್ಲ ಅದು, ಆಲೂಗಡ್ಡೆ ಪಲ್ಯ, ವೈಟ್ ರೈಸ್ ಮಾಡಿದರು. ಸೊ ಆಲ್ಮೋಸ್ಟ್ ಎಲ್ಲರೂ ತಿಂದಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಲೇಟ್ ಆಯಿತು. ಸೊ ನಾನು ಒಬ್ಬಟ್ಟು ಜೊತೆ ತಿಂದೆ. ಹಾಲು ಹಾಕ್ಕೊಂಡು ತುಂಬ ಟೇಸ್ಟಾಗಿತ್ತು. ಸೊ ನೋಡ್ಬೋದು, ಎಡೆ ಎಲ್ಲ ಹಾಕಿ ನಮ್ಮ ಬಜೆಟ್ ತಕ್ಕಂಗೆ ನಾವು ಪೂಜೆ ಮಾಡಿದ್ದೀವಿ. ಸೊ ಈ ತೋರಣ ಕಟ್ಟಿದಾಗ ಏನೋ ಒಂದು ಡಿಫ್ರೆಂಟ್ ವೈಬ್ ಕೊಡುತ್ತಲ್ವ. ಸೊ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ನೋಡಿ ಅಡುಗೆ ಮನೆ ಕಚ್ಚಿ ಬಿಚ್ಚಿ ಆ ಥರ ಆಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಏನಪ್ಪ ಅಂದರೆ, ಹೆಣ್ಮಕ್ಳು ಹಬ್ಬ ಆಗಲಿ, ಹರಿದಿನ ಆಗಲಿ, ಇಲ್ಲ ಏನೇ ಆಗಲಿ, ಯಾರು ತೀರೋಗಿದ್ದಾರೋ, ಬದುಕಿದ್ದಾರೋ, ಸೆಲೆಬ್ರೇಷನ್ ಏನೇ ಆದರೂ ಹೆಣ್ಮಕ್ಳು ಮಾಡಬೇಕು, ತಿನ್ನಬೇಕು, ತೊಳಿಬೇಕು. ಅದೇ ಲೈಫ್ ಅಲ್ವಾ. ನೋಡಿ ಗಂಡು ಮಕ್ಕಳಾದರೆ
ಆರಾಮಾಗೆ ಹೊಸ ಬಟ್ಟೆ ಹಾಕ್ಕೊತಾರೆ, ತಿಂತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ. ಕೆಲವ್ರು ಮನೇಲೇ ಇರ್ತಾರೆ. ಸೊ ಆ ಥರ ಅವ್ರ ಲೈಫು. ಡ್ಯೂಟಿಗೆ ಹೋಗೋರು ಹಾಲಿಡೇ ಇರುತ್ತೆ. ಸೊ ಹೆಣ್ಮಕ್ಳಿಗಾದರೆ ಎನಿ ಟೈಮ್ ವರ್ಕ್ ಇದ್ದೇ ಇರುತ್ತೆ ನೋಡಿ. ಈಗ ಹಬ್ಬ ಅನ್ನೋದಿಲ್ಲ, ಏನಿಲ್ಲ. ಸೊ ನಾವೇ ಕುಕ್ ಮಾಡಬೇಕು, ನಾವೇ ತಿನ್ನಬೇಕು, ನಾವೇ ಕ್ಲೀನ್ ಮಾಡಬೇಕು, ತೊಳಿಬೇಕು. ಮಕ್ಕಳಿದ್ರೆ ಮಕ್ಳಿಗೆ ತಿನ್ನಿಸ್ಬೇಕು, ಅವ್ರನ್ನ ನೋಡ್ಕೊಬೇಕು, ಅವ್ರಿಗೆ ಸ್ನಾನ ಮಾಡಿಸ್ಬೇಕು. ಸೊ ಇದೇ ರೀತಿ ನಡೆದೋಗುತ್ತೆ. ಸೊ ಪಾತ್ರೆ ಎಲ್ಲ ಇತ್ತು. ಸೊ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಸೊ ಕ್ಲೀನ್ ಆಗೋದ್ರೆ ಆರಾಮಾಗಿರುತ್ತೆ, ಇಲ್ಲಾಂದರೆ ಒಂಥರ ಕಚ್ಚಿ ಬಿಚ್ಚಿ ಆಗಿರುತ್ತೆ ನನ್ನ ಮೈಂಡ್ ಅಂತೂ. ಅಡುಗೆ ಮನೆ ಕ್ಲೀನಾಗಿದ್ದರೆ ನನ್ನ ಮೈಂಡ್ ಚೆನ್ನಾಗಿರುತ್ತೆ. ಸೊ ಆ ಥರ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳ ಲೈಫ್ ಅಂದಮೇಲೆ ಮಾಡೋದು ತಿನ್ನೋದು ಇದ್ದಿದ್ದೆ. ಸೊ ಕೆಲಸನೂ ಮಾಡಬೇಕು, ಈ ಕಡೆ ದುಡಿಬೇಕು, ಈ ಕಡೆ ಎಲ್ಲ ಥರನೂ ಜವಾಬ್ದಾರಿ ನಿಭಾಯಿಸಬೇಕು. ಸೊ ಕಲ್ಲೆಲ್ಲ ತುಂಬ ಗಲೀಜಾಗಿತ್ತಲ್ಲ, ಒಬ್ಬಟ್ಟೆಲ್ಲ ಮಾಡಿ ಎಣ್ಣೆ ಥರ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಸೊ ನೀಟಾಗಿ ಹೆಂಗೋ ಕ್ಲೀನ್ ಆಯಿತು. ನನಗೂ ಒಂಥರ ರಿಲೀಫ್ ಅನ್ನೋದು ಸಿಕ್ತು. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಈಗ ಗ್ಯಾಪ್ನಾಗ ಬಂತು ನನಗೆ. ಸೊ ಹೆಣ್ಮಕ್ಳು ಈಗ ಎಲ್ಲಾದರೂ ಈಚೆ ಹೋಗ್ಬೇಕಂದ್ರೆ ಸೊ ಪಾಪ ಅವ್ರು ಅಡುಗೆ ಮಾಡಬೇಕು, ಅವ್ರು ರೆಡಿ ಆಗಬೇಕು, ಮಕ್ಕಳಿದ್ರೆ ಮಕ್ಕಳನ್ನ ರೆಡಿ ಮಾಡಬೇಕು, ಎಲ್ಲ ಮಾಡಬೇಕು. ಆದರೆ ಗಂಡು ಮಕ್ಕಳು ತಿಂತಾರ, ಹೋಗಿ ಸ್ನಾನ ಮಾಡ್ಕೊಂಬರ್ತಾರ ಅಷ್ಟೇ. ಆಮೇಲೆ ಹೇಳ್ತಾರೆ, ನೀನು ಇನ್ನೂ ರೆಡಿ ಆಗಿಲ್ವಾ, ಇನ್ನೂ ರೆಡಿ ಆಗಿಲ್ಲ. ಮತ್ತು ಅವ್ರಿಗೆ ಊಟ ಹೆಂಗೆ ಬಂತು, ಊಟ ಹೆಂಗೆ ತಿಂದರು, ತಟ್ಟೆಗೆ ಯಾರು ಹಾಕಿದ್ರು, ಯಾರು ಬೇಯಿಸಾಕಿದ್ರು, ಅವ್ರಿಗೂ ಟೈಮ್ ಬೇಕಲ್ಲ ಅನ್ನೋದೇ ಇಲ್ಲ ಫ್ರೆಂಡ್ಸ್. ಯಾರ್ಯಾರ ಮನೇಲಿ ಈ ಥರ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ನಮ್ಮ ಮನೇಲಿ ಏನಿಲ್ಲ, ಬಟ್ ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ನಮ್ಮ ಮಮ್ಮಿ ಮನೇಲಾಗಲಿ ಆ ಥರ. ಹೆಂಗಂದರೆ ನಾವು ಅಷ್ಟು ಕೆಲಸ ಮಾಡಿ ರೆಡಿ ಆಗ್ತೀವಿ, ಇವರೇನು ಕೆಲಸ ಮಾಡಿದ್ರೆ ರೆಡಿ ಆಗಿಲ್ವಾ ಅಂದರೆ ಅದು ಯಾವ ಥರ ಹೇಳಿ. ಸೊ ಅವ್ರಿಗೆ ಅರ್ಥ ಆಗಬೇಕು. ಸೊ ನೀಟಾಗಿ ಫೈನಲಿ ಎಲ್ಲ ಕ್ಲೀನ್ ಆಯಿತು. ಸೊ ಇನ್ನು ಮಧ್ಯಾಹ್ನಕ್ಕೆ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಸ್ಯಾರಿ ಎಲ್ಲ ಉಟ್ಕೊಂಡು ಸೊ ರೆಡಿ ಆದೆ. ಹೇರ್ ಸ್ಟೈಲೆಲ್ಲ ನೋಡಿಕೊಂಡು ನನ್ನ ಮಗಳು ಸ್ಯಾರಿ ಅಂತ ಸೊ ಇಯರಿಂಗು ಸೆಟ್ ಹಾಕ್ಕೊಂಡಿದ್ದೆ ಈ ಸತಿ ನಾನು. ಇಯರಿಂಗು ಮತ್ತು ಬಾಲೆ. ಸೊ ಬಾಲೆ ಗೊತ್ತಿರೋಂಥದ್ದೇ ಮಾಮೂಲಿ ಇದು ಹಾಕ್ಕೊಂಡಿದ್ದೆ. ಸೊ ಧೃತಿಗೆ ಬಳೆ ಹಾಕ್ಬೇಕಂತೆ. ಸೊ ಅದಕ್ಕೋಸ್ಕರ ಅವಳು ನಂಗೆ ಆ ಬಳೆ ಬೇಕು, ಈ ಬಳೆ ಬೇಕು ನೋಡಿ ಅವಳೇ ಹಾಕ್ಕೊತಾಳೆ, ನನ್ನ ಕೈಯಲ್ಲಿ ಹಾಕ್ಸ್ಕೊಳಲ್ಲ. ಸೊ ಅವಳನ್ನ ಕನ್ವಿನ್ಸ್ ಮಾಡಿ ಎಲ್ಲ ಮಾಡೋದಷ್ಟು ಸಾಕಾಯಿತು ನೋಡಿ. ಇವಾಗ ಬಳೆ ಎಲ್ಲ ಎತ್ತಿ ಹತ್ತು ಹಾಕೋದು ಎಲ್ಲ ಮಾಡ್ತಾಯಿದ್ಲು. ಸೊ ಅಷ್ಟರಲ್ಲಿ ಅವರಪ್ಪ ಬಂದರು. ಸೊ ಏರ್ ಬ್ಯಾಂಡ್ ಎಲ್ಲ ಹಾಕ್ತಾಯಿದ್ದೆ, ಇದು ಚೆನ್ನಾಗಿದೆ ನೋಡಮ್ಮ ಅಂತ. ಹೂವು ಬೇಕು ಅಂತ ಹೂವು ಮುಡ್ಸ್ಕೊಂಡ್ಳು. ಸೊ ಕಿತ್ತಿ ಎಸ್ತಿದ್ಲು, ಹೂವನು ಮುಟ್ಕೊಂಡಿಲ್ಲ, ಏನೂ ಇಲ್ಲ. ಸೊ ಅವರಪ್ಪ ಬಂದರು. ಅವರಪ್ಪಗೆ ಹೇಳ್ತಾಯಿದ್ದೆ, ನೋಡಿ ನಿನ್ನ ಮಗಳು ಏನೇನು ಮಾಡ್ತಾಳೆ ಅಂತ, ಕೆಲಸ ಮಾಡ್ತಾಳೆ ಅಂತ. ಸೊ ಫ್ರೆಂಡ್ಸ್ ಈ ಥರ ರೆಡಿಯಾಗಿ ಚೂಡು ನೋಡಿ, ಧೃತಿ ಅಲ್ಲಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ. ನಾನು ಯಾವ ಥರ ಕಾಣಿಸ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈಗ ಸಂಜೆ ಆಗಿದೆ, ಟೈಮ್ ನೀವು ನೋಡ್ಬೋದು. ಸೊ ಎಲ್ಲಪ್ಪ ವಾಚ್ ಸೊ 6:05 ಆಗಿದೆ. ಸೊ ದೀಪ ಎಲ್ಲ ಹಚ್ಚಿ ಮನೇಲಿ ಪೂಜೆ ಮಾಡೋಣ. ಸೊ ಲೆಟ್ಸ್ ಗೋ. ಏನು ಎಡೆ ಹಾಕಿದ್ವೋ ಅದನ್ನು ಹಸುಕ್ಕೆ ಕೊಡ್ತೀವಿ. ಸೊ ಆಲ್ರೆಡಿ ನಮ್ಮ ಅಜ್ಜಿ ಕೊಟ್ಟಿದ್ದಾರೆ. ಸೊ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ನೋಡಿ ನಮ್ಮನೆ ಮಿನಿ ಪೂಜಾರಿ ಇದು. ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಈಗ. ಅಮ್ಮ పూజ ఎట్లా చేసేది, పూజ ಹೆಂಗೆ ಮಾಡೋದು ಹಿಂಗೆ ಮಾಡೋದು, ಹೆಂಗೆ ಮಾಡೋದು ತೋರಿಸು. ಹಿಂಗೆ ಮಂತ್ರ ಹೇಳ್ಬೇಕಂತೆ ಹೇಳ್ತಾ ಇದ್ದಾಳೆ. ಸೊ ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ಸಿಗೋಣ. ಸೊ ನನ್ನ ಮಗಳಿಗೆ ಅರ್ಶಿನ ಕುಂಕುಮ ನೋಡಿದ್ರೆ ಸಾಕು ಇಕ್ಕೊಬೇಕು. ಎಲ್ಲಿದ್ದರೂ ಬಾಗಿಲಲ್ಲಿದ್ದರೂ ಇಕ್ಕೊಳೋದು, ಎಲ್ಲಿದ್ದರೂ ಇಕ್ಕೊತಾ ಇರ್ತಾಳೆ ನೋಡಿ. ಅವಳೇ ಹೋಗಿ ಪೂಜೆ ಮಾಡಬೇಕಂತೆ. ನೋಡಿ ಯಾವ ಥರ ಪೂಜೆ ಮಾಡೋದು ಏನು ಅಂತ ತೋರಿಸ್ತಾ ಇದ್ದಾಳೆ. ನಾನು ಜಸ್ಟ್ ಅಲ್ಲಿ ಇಕ್ಕಿ ಹೋಗಿದ್ದೆ ನೋಡಿ ಏನೇನು ಕಾಟ ಕೊಡ್ತಾಳೆ. ಅದನ್ನು ಬಿಸಾಕೊಂಡ್ರೆ ಅಲ್ಲೇ ಬಿಸಾಕ್ತಿದ್ದಾಳೆ, ಇದನ್ನು ಬಿಸಾಕೊಂಡ್ರೆ ಇಲ್ಲೇ ಬಿಸಾಕ್ತಿದ್ದಾಳೆ. ಅವಳು ಬಂದು ಪೂಜೆ ಮನೆಯಲ್ಲಿ ಅವಳು ಪೂಜೆ ಮಾಡಬೇಕು. ಅವಳನ್ನ ನಾನು ಬಿಡಲ್ಲ, ಯಾಕಂದರೆ ಭಯ, ಎಲ್ಲಿ ಗಾಯ ಮಾಡ್ಕೊಂಬಿಡ್ತಾರೋ. ಬೆಂಕಿ ನಮಗೆ ಒಂಚೂರು ತಾಕಿದ್ರೆ ನಮ್ಮ ಕೈಯಲ್ಲೇ ಇರೋಕ್ಕಾಗಲ್ಲ. ಸೊ ಅಂಥದ್ದಲ್ಲಿ ಆಗಲ್ಲ ಅಲ್ವಾ. ಸೊ ಅದನ್ನು ಬಿಸಾಕೊಂಡ್ರೆ ನೋಡಿ ಅಲ್ಲೇ ಬಂದು ಅದನ್ನು ನಾನೆಲ್ಲ ಎತ್ಕೊಂಡೋಗಿ ತಿರ್ಗಿ ಹಾಕ್ಬಿಟ್ಟು ಬಂದೆ. ಸೊ ಇನ್ನು ಪೂಜೆಗೆಲ್ಲ ನಾನು ಸ್ಟಾರ್ಟ್ ಮಾಡಿದೆ ನೋಡಿ. ತೀಟೆ ಸುಬ್ಬಿ ಅಂದರೆ ನಮ್ಮ ಮನೇಲಿ ನಂಬರ್ 1 ತೀಟೆ ಸುಬ್ಬಿ. ಸೊ ನಾನು ಎಲ್ಲೋದ್ರೆ ಅಲ್ಲೇ ಬರ್ತಾಯಿದ್ದು. ನಾನು ನನ್ನ ಮನಸ್ಸಲ್ಲಿರೋ ಅಂಥ ಕೋರಿಕೆನ ನೆರವೇರ್ಸಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಈ ಪೂಜೆನ ಮುಗಿಸ್ತಾಯಿದ್ದೆ.
ಅವಳಿಗೂ ಪೂಜೆ ಮಾಡೋಕ್ಕೆ ಕೊಟ್ಟಿದ್ದೆ ತುಳಸಿ ಕಟ್ಟೆ ಹತ್ರ, ಅದು ಕೂಡ ಕ್ಯಾಪ್ಚರ್ ಮಾಡೀನಿ ಆ ಥರ ಮಾಡ್ತಾಳಂದ. ಸೊ ಮಂಗಳಾರತಿ ಮಾಡಿದ್ವಿ. ಮಂಗಳಾರತಿ ಮಾಡಿದ್ರೆ ನನಗೇನೋ ಒಂಥರ ಖುಷಿ ಫ್ರೆಂಡ್ಸ್. ಬೇರೆ ಸಾಂಬ್ರಾಣಿ ಕಡೆಯಲ್ಲಿ ಪೂಜೆ ಮಾಡಿದ್ರೆ ನಂಗೆ ಪೂಜೆ ಮಾಡ್ದಂಗೆ ಅನಿಸಲ್ಲ. ಬಾಮ ತಗೋ ಅಂದೆ, ತೊಗೊಳಲ್ಲ ಅಂತ ಇದು ಮಾಡ್ತಾಯಿದ್ಲು. ಅವಳೇ ಮಾಡಬೇಕಂತೆ, ಅದು ಬಿಸಿ ಯಾವ ಥರ ಮಾಡೋಕ್ಕಾಗುತ್ತೆ ಹೇಳಿ. ಸೊ ನೋಡಿ ಏನು ಕಾಟ ಕೊಡ್ತಾಳೆ ಒಳಗಡೆ ಬಂದು. ಸೊ ಫ್ರೆಂಡ್ಸ್, ಮನೇಲಿ ಪೂಜೆ ಮುಗೀತು. ಸೊ ಏನಪ್ಪ ಅಂದರೆ ಈಗ ತುಳಸಿ ಇದೆಯಲ್ಲ, ಸೊ ಅಲ್ಲೋಗಿ ಪೂಜೆ ಮಾಡಬೇಕು. ಈ ತೋರಣ ಎಲ್ಲ ಕಟ್ಟಿ ಬೇವಿನ ಸೊಪ್ಪೆಲ್ಲ ಸಿಗಿಸಿದಾಗ ಒಂಥರ ಡಿಫ್ರೆಂಟ್ ವೈಬ್ ಬರುತ್ತಲ್ವ. ಸೊ ಬನ್ನಿ, ನನ್ನ ಮಗಳು ಆಲ್ರೆಡಿ ಹೋಗಿ ಅವಳು ಪೂಜೆ ಮಾಡಬೇಕಂತೆ. ಸೊ ಹಾಗೆ ಅಲ್ಲಿ ತುಳಸಿ ಹತ್ರ ಹೋಗಿದ್ವಿ. ಬೆಳಗ್ಗೆನೇ ಆಲ್ರೆಡಿ ಹೂವು ಎಲ್ಲ ಇಕ್ಕಿದೆ, ಬಟ್ ಬಾಡೋಗಿದೆ ರೋಸು. ಸೊ ಅದಕ್ಕೆ ಧೃತಿಗೆ ಮಾಡಿ ಇರಮ್ಮ ಅಂದ್ಬಿಟ್ಟು ಅವಳಿಗೂ ದೀಪ ಎಲ್ಲ ಹಚ್ಚಿ ಮಾಡಮ್ಮ ಅಂತ ಹೇಳಿದೆ. ನೋಡಿ ಯಾವ ಥರ ಮಾಡ್ತಿದ್ದಾಳೆ. ಮತ್ತು ನಾನು ಮಾಡಿ ಇನ್ನು ಕೈ ಮುಗಿದ್ವಿ. ಇನ್ನೂ ಮಾಡಬೇಕು ಅಂತ ಹೇಳಿದ್ದು, ಇಲ್ಲ ಹಬ್ಬ ಹತ್ತೈತೆ ಅಂದರೆ ಕೋಪಿಸ್ಕೊಂಡಿದ್ದು. ಸೊ ಬಟ್ಟೆಲ್ಲ ಅವಳಿಗೂ ಇಕ್ಕಿ. ನೋಡಿ ಫ್ರೆಂಡ್ಸ್, ಏನು ತಲೆ ತಿಂತಾಳೆ ನೋಡಿ. ಹೇಳಿದ ಮಾತೇ ಕೇಳಲ್ಲ ಈ ಮಗು. ಒಂದು ಬಿಡ್ಬೇಕು ಈ ಮಗುಗೆ. ನಿನ್ನ ಬಳೆ ತೋರಿಸು, ಎಲ್ಲೈತೆ ಬಳೆ? ಬಳೆ ಅಲ್ಲೈತ. ಹಾಕೊಂಡ ಬಳೆ ಯಾರು ಹಾಕಿದ್ರು? ಫ್ರೆಂಡ್ಸ್, ಇದೇನಂದರೆ ಹಬ್ಬ ಆದಮೇಲೆ ನೆಕ್ಸ್ಟ್ ಡೇ ಕೊಯ್ತಾರಲ್ಲ ಚಿಕನ್, ಸೊ ಅದಕ್ಕೋಸ್ಕರ ನಾಟಿ ಕೋಳಿ ಹಾಕ್ಕೊಂಡಿದ್ದೀವಿ. ಇದೇನೇನು ತಿನ್ನಲ್ಲ ಫ್ರೆಂಡ್ಸ್, ಬೇರೆ ಜೋಳ ಅನ್ನ ತಿನ್ನಲ್ಲ. ಏನು ತಿನ್ನೋ ನೋಡ್ತಾ ಇದೆ ಕುಕ್ಕುತ್ತೆ ಫ್ರೆಂಡ್ಸ್. ಇದು ನೋಡಿ ಏನೋ ಮಾತಾಡ್ತಾ ಇದ್ದಾಳೆ ವಟ ಅಂತ. ಇದು ಧೃತಿ ಸಿಂಪಲ್ ಔಟ್ಫಿಟ್ ನೋಡಿ, ಎಷ್ಟು ಚೆನ್ನಾಗಿ ಹಾಕಿನಲ್ಲ ರಂಗೋಲಿ. ಸಿಕ್ಕಿದಾಗ ಅವಳೆ ತುಳಸಿ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಮನೆ ಹತ್ರ. ನಮ್ಮ ತಾತ ಕೈ ಕಾಲು ತೊಳಿತಾರೆ, ಸಿಕ್ಕಾಪಟ್ಟೆ ಶೆಕೆ. ಸಂಜೆ ಆದರೂ ಇರೋಕ್ಕಾಗ್ತಾಯಿಲ್ಲ. ಬಟ್ ತುಳಸಿಗೆ ದೀಪ ಹಂಚಿದ ಮೇಲೆ ವೈಬೇ ಬೇರೆ ಅಲ್ವಾ. ಸೊ ಇನ್ನೂ ನೋಡಿ ಬಟ್ಟೆ ಮಡಚಬೇಕು. ನೆನ್ನೆ ಹೋಗ್ತಿದ್ದೆ, ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಅದು ಫೋಲ್ಡಿಂಗ್ ಇದೆ. ಹಾಗೆ ಡಿನ್ನರ್ ಏನಪ್ಪ ಅಂದರೆ ಇನ್ನೂ ಒಬ್ಬಟ್ಟು, ಅನ್ನ ಎಲ್ಲ ಇದೆ. ಸೊ ಚಪಾತಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಒಂದು 2 ಚಪಾತಿ ನೋಡೋಣ. ಸೊ ಈ ಬಾಕ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ, ಸೊ ನೆಕ್ಸ್ಟ್ ಲಾಗ್ ಅಷ್ಟೊತ್ತಿಗೆ ಸೊ ಚೇಂಜ್ ಮಾಡ್ತೀನಿ. ಸೊ ಏನು ಎತ್ತ ಅಂತ ನಿಮಗೂ ತೋರಿಸ್ತೀನಿ. ಸೊ ವೆಯ್ಟ್ ಆ್ಯಂಡ್ ಸಿ. ಸ್ವಲ್ಪ ಕಿಚನ್ ಐಟಮ್ಸ್ ಬರೋದಿದೆ, ಬಂದಮೇಲೆ ಸ್ವಲ್ಪ ಡಿಫ್ರೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ತುಂಬ ಏನಿಲ್ಲ. ಸೊ ಲೆಟ್ಸ್ ಸಿ. ಸೊ ಯಾಕೆ ಗೊತ್ತಾ ಚೇಂಜ್ ಮಾಡಬೇಕು ನೋಡಿ, ಆದಿಗೊಂದು ಬೀದಿಗೊಂದು ಈ ಕಡೆ ಒಂದು ಆ ಥರ ಇದೆ. ಸೊ ಅದಕ್ಕೋಸ್ಕರ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿದ್ದವಳು ಇಷ್ಟು ಬೇಗ ಬಂದಿದ್ದಾಳೆ. ಇವಳು ಡೌರಾಣಿನ ಮನೆಯಲ್ಲಿ ಡ್ರಾಮಾ ಕ್ವೀನು ನೋಡಿ, ಏನು ಡ್ರಾಮಾ ಮಾಡ್ತಾಳೆ ಸುಮ್ಮನೆ ಆಳೋ ಥರ. ಒಂದು ಚುಕ್ಕೆ ಕಣ್ಣ ನೀರು ಬಂದಿಲ್ಲ. ಅಯ್ಯಪ್ಪ, ಆಳ್ತಾಳೋ ನಗಿತಾಳೋ ಇವಳಿಗೆ ಗೊತ್ತಾಗಬೇಕು. ಸೊ ಚಿನ್ನಿ ಟೀ ಮಾಡು ಅಂತ ಹೇಳಿದ್ದಾರೆ. ಸ್ವಲ್ಪ ಟೀ ಬೇಕು, ಸೊ ಮಾಡೋಣ ನೋಡಿ. ಓ ನಮ್ಮ ಸೊ ಚಿನ್ನಿ ಟೀ ಕೇಳಿದ್ರಲ್ವ, ಸೊ ಚಿನ್ನಿಗೂ ಕೊಟ್ಟು ನಾನು ಕುಡಿದೆ. ಸ್ವಲ್ಪ ಚೆಲ್ಲೋಯ್ತು, ತಿರ್ಗೆಲ್ಲ ಉಜ್ಬೇಕಲ್ಲ ಅಪ್ಪ ಅಂದ್ಬಿಟ್ಟು ಆವಾಗೇ ಉಜ್ಬಿಟ್ಟೆ. ಸೊ ಅದಾದಮೇಲೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಬಟ್ ನೈಟು ಅದು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಧೃತಿ ಜಾನು ಮನೆ ಹತ್ರ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ಲು. ಜಾನು ಅವ್ರ ತಾತ, ಜಾನು, ನಾನು, ಧೃತಿ ಇದ್ವಿ. ಈಗ ಆಲ್ರೆಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸೊ ಅಲ್ಲೆಲ್ಲ ಇಕ್ಕಿ ಮುಚ್ಚಾಕಿದಾಯಿತು. ಸೊ ಮಾಮೂಲಿ ಟೀ ಶರ್ಟ್ ಹಾಗೆ ಪ್ಯಾಂಟ್. ಸೊ ಇದು ಕೂಡ ಹೊಸದೇ ಹಬ್ಬಕ್ಕಂತ ಇಕ್ಕಿದೆ, ಒಂದು 2 ಪೇರ್ಸು. ಸೊ ಈ ಕಲರ್ ನನ್ನ ಹತ್ರ ಇಲ್ಲ, ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತೊಗೊಂಡೆ. ಇದು ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋವಂಥದ್ದು. ಸೊ ಈಗ ಏನಪ್ಪ ಕಿಚನಲ್ಲಿದ್ದೀನಿ ಅಂದರೆ, ಸೊ ಚಿನ್ನಿಗೆ ಮುದ್ದೆ ಬೇಕಂತೆ ಒಬ್ಬಟ್ಟು ಸಾರಿಗೆ. ಸೊ ಅದಕ್ಕೋಸ್ಕರ ಒಂದು ಮುದ್ದೆ ಆಗೋಷ್ಟು ಮಾಡಬೇಕೀಗ. ಸೊ ಇನ್ನೆಲ್ಲ ಐಟಮ್ ಇದೆ, ಅನ್ನ ಸಾಂಬಾರೆಲ್ಲ. ಸೊ ಏನಪ್ಪ ಅಡ್ವಾಂಟೇಜ್ ಅಂದರೆ ಹುಡುಗಿರಿಗೆ ಹಬ್ಬದ ಟೈಮಲ್ಲಿ, ಸೊ ಬೆಳಗ್ಗೆ ಮಾಡಿಬಿಟ್ರೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಾಗೆ, ಏನಾದರೂ ರೈಸ್ ಇಲ್ಲ ಸಾಂಬಾರು ಇದ್ದರೆ ಅಂತೂ ರೈಸ್ ಎಲ್ಲ ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ, ಇಲ್ಲ ಕಷ್ಟ ಆಗುತ್ತಲ್ವಾ. ಸೊ ಹಬ್ಬದ ಟೈಮಲ್ಲಿ ಅದು ಆಲ್ರೆಡಿ ನಾವು ಮಾಡಿರ್ತೀವಿ. ಸೊ ಅಷ್ಟೊಂದು ಕಷ್ಟ ಆಗೋಲ್ಲ ನನ್ನ ಪ್ರಕಾರ ನನಗೆ. ಸೊ ಈಗ ಒಂದು ಸ್ವಲ್ಪ ಮುದ್ದೆ ತೊಳಿಸ್ಬಿಟ್ರೆ ಆಯಿತು. ಧೃತಿಗೆ ಊಟ ಮಾಡಿಸ್ಬೇಕು.
ಸೊ ಏನಪ್ಪ ಇವತ್ತು ಬೇಜಾರಾಗಿರೋ ಅಂಥದ್ದಂದರೆ, ಸೊ ಇವತ್ತು ಹಬ್ಬ ಅಲ್ವಾ ಫ್ರೆಂಡ್ಸ್, ಇವತ್ತು ಏನಪ್ಪ ದೇವಸ್ಥಾನ ಬಾಗಿಲು ತೆಗಿಬೇಕಲ್ವಾ. ಸೊ ಬೆಳಗ್ಗೆ ತೆಗ್ದಿದ್ದಾರೆ, ಈಗ ತೆಗ್ದೇ ಇಲ್ಲ. ಈಗ ಸುಮ್ಮನೆ ಹೋಗಿ ಬಂದಿದ್ದಾಯಿತು. ಅಂದರೆ ಬೆಳಗ್ಗೆ ಬೇಗ ಬೇಗ ರಶ್ ಆಗಿತ್ತು, ಜನ ಜಾಸ್ತಿ ಇದ್ದರು ಅನ್ನೋ ಕಾರಣಕ್ಕೆ. ಈಗ ನೆಮ್ಮದಿಗೆ ಹೋಗಿ ಬರೋಣ ಅಂದರೆ ಸೊ ಬಾಗಿಲೇ ತೆಗ್ದಿಲ್ಲ. ಅಪ್ಪ ಊರಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ಪರವಾಗಿಲ್ಲ, ಬೆಳಗ್ಗೆ ದರ್ಶನ ಆಯ್ತಲ್ಲ, ಓಕೆ. ಸೊ ಈಗ ಮುದ್ದೆ ತೊಳಿಸ್ಬೇಕು. ಸೊ ಧೃತಿಗೂ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಸೊ ಅವಳಿಗೂ ಫ್ರೀ ಆಗಿರಲಿ, ಸೆಕೆ ಆಗಬಾರ್ದು ಅಂತ. ಯಾಕಂದರೆ ಸಿಕ್ಕಾಪಟ್ಟೆ ಸೆಕೆ ಕಾಲ ಈಗ, ನಮಗೆ ಬಿಸಿಲು ಇರೋಕ್ಕೆ ಆಗಲ್ಲ. ಸೊ ಅವಳಿಗೆಲ್ಲ ಹೋಗ್ಬೇಕಂತ ನೋಡಿ, ಬಾಬಾ ಅಂತ ಹೋಗ್ತಾ ಇದ್ದಾಳೆ. ಹಾಂ, ಸೊ ಆಮೇಲೆ ಸಿಗ್ತೀನಿ. ಹಾಗೆ ನೈಟು ಕುತ್ಕೊಂಡಿದ್ವಿ, ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ. ನೀವು ನೋಡ್ಬೋದು, ಯಾವುದೋ ಒಂದು ಬರ್ಡ್ ಓಡಾಡ್ತಾ ಇದೆ ಅಂದರೆ ಓಡಾಡ್ತಾ ಇದೆ. ನಾನು ಅದು ಯಾವುದು ಅಂತ ನೋಡೋಕ್ಕೆ ಅದು ಸಿಗ್ತಾನೆ ಇಲ್ಲ ನೋಡಿ. 1 ನಿಮಿಷ ಇರುತ್ತೆ, ಪಟಕ್. ಮೇ ಬಿ ಅದು ಅಲ್ಲಿ ಹಣ್ಣಿದೆಯಲ್ಲ, ಸೊ ಅದನ್ನು ಕೀಳ್ತಾ ಇತ್ತು ಅಂತ ಅಂದ್ಕೊತೀನಿ ನಾನು. ನೋಡಿ ಕಾಣಿಸ್ತಾ ಇದೆಯಾ, ಎಲೆಲ್ಲ ಬೀಳಿಸ್ತು. ಸೊ ಮೇ ಬಿ ಹಣ್ಣು ಕಿತ್ಕೊಂಡು ತಿನ್ನೋಕ್ಕೇನೋ ಬಂದಿರ್ಬೋದು, ಬಟ್ ಅದೇನು ಅಂತ ನನಗೂ ಗೊತ್ತಿಲ್ಲ. ಸೊ ಅದಾದಮೇಲೆ ಧೃತಿಗೂ ಊಟ ಮಾಡಿಸಿ ನಾನು ಲೈಟ್ ಒಂಚೂರು ಸಾಂಬಾರು ಮತ್ತು ಹಪ್ಳ ಎಲ್ಲ ಹಾಕ್ಕೊಂಡು ತಿಂದೆ. ಅದಾದಮೇಲೆ ಪಾತ್ರೆ ಎಲ್ಲ ಆಯಿತು. ಹಾಗೆ ಧೃತಿಗೆ ಹಾಲು ಕಾಯಿಸ್ತಾ ಇದ್ದೆ, ಹಾಗೆ ಎಪ್ಪಗೂ ಹಾಲು ಕಾಯಿಸ್ತಾ ಇದ್ದೆ. ಸಾಂಬಾರು ಕಾಯಿಸ್ಕೊಂಡು ಇಕ್ಕೊಂಡೆ. ಇದು ಎಪ್ಪಗೆ ಹಾಲು ಕಾಯಿಸ್ಬೇಕಿತ್ತು. ಇನ್ನು ಅದೆಲ್ಲ ಕಾಯಿಸಾದ್ಮೇಲೆ ಸಾಂಬಾರು ನಾವು ಕಾಯಿಸಂಗೆ ಇಕ್ತೀವಿ, ಫ್ರಿಜ್ಜೆಲ್ಲ ನೀಕಲ್ಲ. ಸೊ ಸಣ್ಣಗೆ ಹಪ್ಳ ಏನೇನಿತ್ತು ಎಲ್ಲ ಒಂದು ಕವರ್ಗೆ ಹಾಕಿಕ್ಕಿದ್ದೆ, ಇಲ್ಲಾಂದರೆ ಒಂಥರ ಮೆತ್ತಗಾಗ್ಬಿಡುತ್ತೆ. ಅದಾದಮೇಲೆ ನನ್ನ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೆ. ನಾನು ಏನು ಮಾಡ್ಕೊಳಲ್ಲ. ಸೊ ಏನಾದರೂ ಲಿಪ್ಸ್ಟಿಕ್ಕು ಆ ಥರ ಏನಾದರೂ ಹಾಕ್ಕೊಂಡಿದ್ದಾಗ, ಸೊ ನೀಟಿಗೆ ಫೌಂಡೇಶನ್ ಪೌಡರು ಆ ಥರ ಹಾಕ್ಕೊಂಡಾಗ, ಕಾಂಪ್ಯಾಕ್ಟ್ ಪೌಡ್ರ್ ಅವೆಲ್ಲ ಹಾಕಿರ್ತೀನಲ್ಲ, ಸೊ ನೀಟಿಗೆ ಒರೆಸ್ಕೊತಾ ಇದ್ದೆ ನಾನು ಅಷ್ಟೇ. ವೆಟ್ ವೈಪಲ್ಲಿ ನೀಟಿಗೆ ರಿಮೂವ್ ಮಾಡಿದ್ರೆ ನೀಟಿಗಿರುತ್ತೆ ಫೇಸು. ಸೊ ಏನು ಪ್ರಾಡಕ್ಟ್ ಎಫೆಕ್ಟ್ ಏನು ನೋಡಿಯಲ್ಲ ಅಂದ್ಬಿಟ್ಟು ಕಾರಣಕ್ಕೆ ಸೊ ನಾನು ನೀಟಿಗೆ ರಿಮೂವ್ ಮಾಡ್ಕೊತಾ ಇದ್ದೆ. ಕಾಜಲ್ಲು, ಲಿಪ್ಸ್ಟಿಕ್ಕು ಎಲ್ಲ ನೀಟಿಗೆ ಬಂದುಬಿಡುತ್ತೆ. ಸೊ ನಮ್ಮ ಅಜ್ಜಿ ಕೇಳ್ತಾಯಿದ್ರು ಏನದು ಅಂತ. ಸೊ ಅದಕ್ಕೆ ಹೇಳ್ತಾ ಈ ಥರ ಮಾಡಿದ್ರೆ ನೀಟಿಗೆ ಬರುತ್ತೆ ಅಂತ. ಸೊ ಅದಾದಮೇಲೆ ಬಟ್ಟೆ ಎಲ್ಲ ಫೋಲ್ಡಿಂಗ್ ಇತ್ತು. ಸೊ ಬಟ್ಟೆ ಎಲ್ಲ ಮಡಚಿ ಧೃತಿಗೂ ಹಾಲು ಕಾಯಿಸಿ ಎಲ್ಲ ಫ್ಲಾಸ್ಕಾಗಿ ಎತ್ಕೊಂಡು ರೂಮಿಗೆ ಹೊರಟಾದ್ಮೇಲೆ ಸೊ ನೀಟಿಗೆ ಫೇಸ್ ವಾಶ್ ಮಾಡ್ಕೊಂಬಂದೆ. ಮಾಡ್ಕೊಂಬಂದು ನನ್ನ ಡೈಲಿ ರೊಟೀನ್ ಕ್ರೀಮ್ನೇ ಅಪ್ಲೈ ಮಾಡಿದೆ ಫೇಸ್ಗೆ. ಸೊ ಅದೇನು ಎಫೆಕ್ಟ್ ಆಗ್ದಿರ ಕೂಲಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ನಾನಾದರೆ ಇದೇ ಥರ ಮಾಡೋದು, ಯಾವಾಗೂ ಮಾಡಲ್ಲ. ಯಾವಾಗ ಮೇಕಪ್ ಮಾಡಿರ್ತೀನೋ ಅವಾಗ ಮಾತ್ರ. ಸೊ ಈ ಕ್ರೀಮ್ ಹಚ್ಚಿ ನಾನು ಕಾಂಪ್ಯಾಕ್ಟ್ ಪೌಡ್ರ್ ಹಾಕ್ತೀನಿ, ಇನ್ನೇನು ನಾನು ಮೇಕಪ್ ಮಾಡಲ್ಲ. ಸೊ ಫೌಂಡೇಶನ್ ಹಾಕ್ತೀನಿ, ಅದು ರೇರು. ಸೊ ಹೂವು ಎಲ್ಲ ಏನಿತ್ತು ಅದೆಲ್ಲ ಬಾಡೋಗಿತ್ತು. ಅದಾದಮೇಲೆ ಕೈಗೆ ಬಳೆ ಹಾಕಿರಲಿಲ್ಲ ನಾನು. ಸೊ ಅದಕ್ಕೆ ನೋಡ್ತಾ ಇದು ಬಳೆ ಯಾವ್ದು ಹಾಕೋದು ಅಂತ. ಯಾಕಂದರೆ ಅದು ಬಿಚ್ಚಿಕ್ಕಿನ್ನಲ್ಲ ಇನ್ನೊಂದು ಬಳೆ, ಸೊ ಗೋಲ್ಡು. ಸೊ ಅದಕ್ಕೋಸ್ಕರ ಇದನ್ನು ನೋಡ್ತಾ ಇದ್ದೆ ನಾನು. ಸೊ ನೋಡೋವಾಗ ಈ ಬಳೆ ನಂಗೆ ತುಂಬಾ ಇಷ್ಟ, ಈ ಕಲರು. ಸೊ ಇದ್ದಿದ್ದೆಲ್ಲ ಹೊಡೆದೋಯ್ತು, ಇನ್ನು ಅವೇ ಇದ್ದಿದ್ದು. ಸೊ ಅದಕ್ಕೆ ಎತ್ತಿಕ್ತಾ ಇದ್ದೆ. ಬೇರೆಯವ್ರು ನೋಡಿದೆ, ಅದು ನಂಗೆ ತುಂಬ ಲೂಸು. ಆಗ ಪ್ರೆಗ್ನೆಂಟ್ ಟೈಮಲ್ಲಿ ಶಾಸ್ತ್ರ ಮಾಡ್ತಾರಲ್ಲ ಶ್ರೀಮಂತ, ಆವಾಗ ತಂದಿರೋಂಥದ್ದು. ಇವಾಗ ಸಿಕ್ಕಾಬಟ್ಟೆ ಲೂಸು. ಅದಕ್ಕೆ ಬಿಚ್ಚಿ ಇನ್ನೊಂದು ಹಾಕ್ಕೊತಾ ಇದ್ದೆ ನಾನು. ಸೊ ಅದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಬ್ಲೂ ಕಲರು. ಸೊ ಈ ಕೈಗೂ ಹಾಕ್ಕೊಳ್ಳೋಣ ಅಂತ ಈ ಕೈಗೂ ಹಾಕ್ಕೊಂಡೆ. ಮತ್ತೆ ಯಾಕೋ ಇಷ್ಟನೇ ಆಗಿಲ್ಲ, ಮತ್ತೆ ಬಿಚ್ಚಿದ್ದೆ ಲೂಸು ಅಂದ್ಬಿಟ್ಟು ಈ ಕೈಗೆ. ಸೊ ನಾನು ಒಂದೇ ಕೈಗೆ ಹಾಕೋದು, ಅದು ಮದುವೆ ಆದಾಗಿಂದ ಅಭ್ಯಾಸ ಆಗಿಬಿಟ್ಟಿದೆ. ಅದಾದಮೇಲೆ ಲಿಪ್ ಬಾಮ್ ಅಪ್ಲೈ ಮಾಡಿದೆ, ಯಾಕಂದ್ರೆ ನಾವು ಲಿಪ್ಸ್ಟಿಕ್ ಎಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಸೊ ನೋಡಿದ್ರಲ್ಲ ನನ್ನ ದಿನಚರಿ ಯಾವ ಥರ ಹೋಯಿತು ಅಂತ. ಸೊ ಇದಾಗಿತ್ತು ನನ್ನ ಹಬ್ಬದ ಅಪ್ಡೇಟ್ಸ್. ಹಾಗೆ ನಿಮಗೆ ಈ ಲಾಗ್ ನೋಡುತ್ತಾ ಖುಷಿನೂ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋ ಫುಲ್ ಎಂಡ್. ಸೊ ನೋಡಿ, ಈ ಥರ ಲಿಪ್ ಬಾಮ್ ಹಾಕಿದಾಗ ಇಲ್ಲೆಲ್ಲ ಎದ್ದಿರುತ್ತಲ್ವ, ಸೊ ಅದೆಲ್ಲ ಕ್ಲೋಸ್ ಆಗುತ್ತೆ. ಸೊ ನೀಟಿಗಿರುತ್ತೆ ಲಿಪ್ಸು. ಸೊ ನಾವೇನು ಮಾಡಿರ್ತೀವಿ ಮೇಕಪ್ ಹಾಕಿದಾಗ ಮತ್ತು ಲಿಪ್ಸ್ಟಿಕ್ ಹಾಕಿದಾಗೆಲ್ಲ ಒಂಥರ ಡ್ರೈ ಆಗಿರುತ್ತೆ ಲಿಪ್ಸ್. ಸೊ ನಾವು ಫೇಸ್ ವಾಶ್ ಮಾಡಿ ರೆಗ್ಯುಲರ್ ಕ್ರೀಮ್ ಅಪ್ಲೈ ಮಾಡಿ ಸೊ ಲಿಪ್ ಬಾಮ್ ಹಚ್ಚಿದ್ರೆ ಸೊ ಒಂಥರ ಕೂಲಾಗಿರುತ್ತೆ. ಹಾಗೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ನಾನು ಯಾವಾಗ ಮಾಡಲ್ಲ, ಯಾವಾಗಾದರೂ ಮೇಕಪ್ ಮಾಡಿದಾಗ. ಮೇಕಪ್ ಅಂದರೆ ಏನು ನಾನು ಫೌಂಡೇಶನ್ ಎಲ್ಲ ಹಾಕಲ್ಲ, ಜಸ್ಟ್ ಬೇಸಿಕ್ ಮೇಕಪ್ಪು ಇಲ್ಲ ಸಿಂಪಲ್ ಮೇಕಪ್, ಅದು ಒಂದು ಲಾಗ್ ಮಾಡೀನಿ. ಸೊ ಆ ಥರ ಮಾಡ್ತೀನಿ ಅಷ್ಟೇ.
ಸೊ ಈಗ ಕ್ಲಿಯರ್ ಆಗಿದೆ ಸ್ಕಿನ್. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.